ದೇಶಾದ್ಯಂತ ಚೀನಾ ಡೆಡ್ಲಿ ವೈರಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವು ಸೇರಿದಂತೆ ಎಲ್ಲಾ ಕಡೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಭಾರತ ದೇಶಾದ್ಯಂತ ಚೀನಾ ಡೆಡ್ಲಿ ವೈರಸ್ ಅಲರ್ಟ್ ಫುಲ್ ಅಲರ್ಟ್ ಆಗಿದೆ ಕೇಂದ್ರ ಆರೋಗ್ಯ ಇಲಾಖೆ. ಇನ್ನು ಕಟ್ಟೆಚ್ಚರ ವಹಿಸುವಂತೆ ಎಲ್ಲಾ ರಾಜ್ಯಗಳಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಅಂತಾರಾಷ್ಟ್ರೀಯ ಏಜೆನ್ಸಿ ವಿಶ್ವ ಆರೋಗ್ಯ ಸಂಸ್ಥೆ ಸೇರಿದಂತೆ ಚೀನಾ ಆರೋಗ್ಯ ಸಚಿವಾಲಯದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದೆ. ಇನ್ನು ಭಾರತದ ದೇಶಾದ್ಯಂತ ಚೀನಾ ಡೆಡ್ಲಿ ವೈರಸ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೇವಲ ಈಗ ನಮ್ಮ ಬೆಂಗಳೂರಿನಲ್ಲಿ ಕಾಣಿಸಿಕೊಂಡಿರುವಂತಹ ಈ ವೈರಸ್ ಬೇರೆ ಕಡೆಯೂ ಕೂಡ ಕಾಣಿಸ್ಕೊಳ್ಳೋದು ಬೇಡ, ಅದಕ್ಕೆ ಮುಂಜಾಗ್ರತೆ ವಹಿಸುವಂತೆ ಫುಲ್ ಅಲರ್ಟ್ ಆಗಿದೆ ಕೇಂದ್ರ ಆರೋಗ್ಯ ಇಲಾಖೆ. ಇನ್ನು ಕಟ್ಟೆಚ್ಚರ ಕೂಡ ವಹಿಸಬೇಕು ಹೀಗಂತ ರಾಜ್ಯಗಳಿಗೂ ಪ್ರತಿ ರಾಜ್ಯಕ್ಕೂ ಕೂಡ ಕೇಂದ್ರ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಲಾಗಿದೆ. ಅದರಲ್ಲೂ ಕೂಡ ಎಸ್ಪೆಷಲಿ ಅಂತಾರಾಷ್ಟ್ರೀಯ ಏಜೆನ್ಸಿ ವಿಶ್ವಸಂಸ್ಥೆ ಸೇರಿದಂತೆ ಚೀನಾದ ಸಚಿವಾಲಯ ಜೊತೆ ಮುಖಾಮುಖಿ ಭೇಟಿಯಾಗಿ ಕೆಲವೊಂದು ಸೂಚನೆಗಳನ್ನ ಕೂಡ ರಾಜ್ಯಗಳಿಗೂ ನೀಡಲಾಗಿದೆ. ಈಗ ನಮಗೆ ಗೊತ್ತಿರೋ ಹಾಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿಗೆ ಜ್ವರ ಬರುತ್ತೆ. ಆ ಮಗುವನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಇನ್ನು ರಕ್ತ ಪರೀಕ್ಷೆ ನಡೆಸಿದಾಗ ಆ ಮಗುವಿಗೆ HMPV ವೈರಸ್ ಇರೋದು ದೃಢವಾಗುತ್ತೆ. ಈಗ ಈ ಸಂಬಂಧ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಭಾರತ ದೇಶಾದ್ಯಂತ ಚೀನಾ ಡೆಡ್ಲಿ ವೈರಸ್ ಸಂಬಂಧಪಟ್ಟಂತೆ ಹೈ ಅಲರ್ಟ್ ಅನ್ನ ಕೇಂದ್ರ ಆರೋಗ್ಯ ಇಲಾಖೆ ವಹಿಸುವಂತೆ ಎಲ್ಲಾ ರಾಜ್ಯಗಳಿಗೂ ಕೂಡ ಸಲಹೆ ಸೂಚನೆಯನ್ನ ನೀಡಿರುವಂಥದ್ದು. ಅದು ಕೂಡ ಅಂತಾರಾಷ್ಟ್ರೀಯ ಏಜೆನ್ಸಿಯ ಒಂದು ಸಮ್ಮುಖದಲ್ಲಿ ಚೀನಾ ಸಚಿವಾಲಯದ ಜೊತೆ ಪರಸ್ಪರ ಭೇಟಿಯಾಗಿ ಕೆಲವು ಸೂಚನೆಗಳನ್ನು ಹೊರಡಿಸಿರೋದು. ಇನ್ನು ಈ ವೈರಸ್ ಏನು ಪತ್ತೆಯಾಗಿದೆ ಇದು HMPV ವೈರಸ್ಸಾ ಅಥವಾ ಚೀನಾದ ತಳಿಯ ಈ ಗೊಂದಲ ಕೂಡ ಇದೆ. ಇನ್ನು ವೈರಸ್ ಕುರಿತು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಕೇಂದ್ರ. ಭಾರತಕ್ಕೆ ಆಗಮಿಸ್ತಾ ಇರುವಂತಹ ಎಲ್ಲಾ ಪ್ರಯಾಣಿಕರ ತಪಾಸಣೆ ಕೂಡ ನಡೀತಾ ಇದೆ. ಪ್ರಯಾಣಿಕರ ತಪಾಸಣೆ ಸೇರಿದಂತೆ ಹಲವು ಮಾರ್ಗಸೂಚಿಯನ್ನ ಕೂಡ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಕೋವಿಡ್ ರೀತಿಯ ಮಾರ್ಗಸೂಚಿ ಜಾರಿಯಾಗುವಂತಹ ಚಾನ್ಸಸ್ ಕೂಡ ಇದೆ. ಇನ್ನು ಈ ವೈರಸ್ ಕುರಿತು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಕೇಂದ್ರ ಸರ್ಕಾರ. ಇನ್ನು ಈ ಹಿಂದೆ 5 ವರ್ಷಗಳ ಹಿಂದೆ COVID-19 ಹೇಗೆ ಜಗತ್ತನ್ನ ಕಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಗೈಡ್ಲೈನ್ಸ್ ಅನ್ನ ತೆಗೆದುಕೊಳ್ಳಲಾಗಿತ್ತು. ಜೊತೆಗೆ ಏರ್ಪೋರ್ಟ್ ಬರುವಂತವರನ್ನ ಟೆಸ್ಟ್ ಮಾಡ್ತಾ ಇದ್ರು. ಸೇಮ್ ಅದೇ ರೀತಿ ಆಸ್ ಇಟ್ ಈಸ್ ಹಾಗೆ ಈಗ ಭಾರತಕ್ಕೆ ಯಾರ್ಯಾರು ಪ್ರಯಾಣಿಕರು ಬೇರೆ ದೇಶದಿಂದ ಬರ್ತಾ ಇದ್ದಾರೆ ಅವ್ರನ್ನೆಲ್ಲ ಕೂಡ ಒಂದು ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಈಗ ಕೋವಿಡ್ ಕಿಟ್ ಬಂದಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಚೆಕ್ ಮಾಡ್ತಾ ಇದ್ರು. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಮನೆಗೆ ಕಳಿಸ್ತಾ ಇದ್ರು, ಇಲ್ಲ ಅಂತ ಹೇಳಿದ್ರೆ ಕ್ವಾರಂಟೈನ್ ಮಾಡ್ತಾ ಇದ್ರು. ಅದೇ ರೀತಿ ಈ ವೈರಸ್ಗೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಕೇಂದ್ರ. ಇನ್ನು ಈ ಮಗುವಿಗೆ ಏನು HMPV ವೈರಸ್ ತಗುಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಕೇವಲ 0.7% ಮಾತ್ರ ಈ ವೈರಸ್ ತಗುಲಿರಬಹುದು ಅಂತ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅವರು ಕೂಡ ತಿಳಿಸಿದ್ರು. ಜೊತೆಗೆ ಈ ವೈರಸ್ನ ಬಗ್ಗೆ ಆತಂಕ ಬೇಡ ಅನ್ನೋದ್ರು ಕೂಡ ಧೈರ್ಯವನ್ನ ರಾಜ್ಯದ ಜನತೆಗೆ ಇವರು ಅಂದ್ರೆ ಇಲಾಖೆಯ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಹರ್ಷ ಗುಪ್ತಾ ಅವರು ತಿಳಿಸಿದ್ರು. ಒಟ್ಟಾರೆಯಾಗಿ ಈ HMPV ವೈರಸ್ ಏನು ಕಾಣಿಸ್ಕೊಳ್ತಾ ಇದೆ, ಜನರು ಹೇಗೆ ಹುಷಾರಾಗಿರಬೇಕು, ಜೊತೆಗೆ ಬೇರೆ ದೇಶಗಳಿಂದ ಅಥವಾ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ರಾಜ್ಯದಿಂದ ಬೇರೆ ಹೋಗಬೇಕು ಅಂದ್ರೆ ಕೆಲವೊಂದು ತಪಾಸಣೆಯನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ.